ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ನಿವೃತ್ತಿ ಹೊಂದುತ್ತಾ ಇರುವಂಥ ಸದಸ್ಯರಿಗೆ ವಿದಾಯವನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಬಗ್ಗೆ ಖರ್ಗೆ ಅವರು ಮಾಡಿದ ಟೀಕೆ ಪ್ರಧಾನಿ ಸೇರಿದಂತೆ ಇಡೀ ಸಂಸತ್ತನ್ನು ನಗೆಗಡಲಲ್ಲಿ ತೇಲಿಸಿದೆ. ಬಹಳ ಮಜವಾದ ಮಾತೊಂದನ್ನು ಖರ್ಗೆ ಅವರು ಇಲ್ಲಿ ಆಡಿದ್ದಾರೆ. ಹೀಗಾಗಿನೇ ಸಂಸತ್ತಿನಲ್ಲಿ ನಡೆದಿದ್ದಂಥ ಎಲ್ಲರಿಗೂ ಕೂಡ ನಗು ತಡೆದುಕೊಳ್ಳೋಕ್ಕಾಗಿಲ್ಲ. ಸಂಸತ್ತಿನ ಕಲಾಪಗಳ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊಗಳಿದ ದೇವೇಗೌಡರ ಹೇಳಿಕೆಗಳ ಬಗ್ಗೆ ಖರ್ಗೆ ಅವರು ತಮಾಷೆಯಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೇವೇಗೌಡರು ಮತ್ತು ಅವರ ಪಕ್ಷ JDS BJPಯೊಂದಿಗೆ ಮೈತ್ರಿ ಮಾಡಿಕೊಂಡಿರೋದನ್ನು ಉಲ್ಲೇಖಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೇಮ್ ಹಮಾರೆ ಸಾಥ್ ಶಾದಿ ಮೋದಿಜಿ ಕೆ ಸಾಥ್ ಅಂದರೆ ನಮ್ಮೊಂದಿಗೆ ಪ್ರೀತಿ ಮಾಡಿದ್ರು, ಆದರೆ ಪ್ರಧಾನಿ ಮೋದಿ ಅವರೊಂದಿಗೆ ಮದುವೆ ಆದರು ಅನ್ನುವಂಥ ಹೇಳಿಕೆ ಏನಿದೆ, ಈ ಹೇಳಿಕೆ ಇಡೀ ಸದನವನ್ನೇ ನಗೆಗಡಲಲ್ಲಿ ತೇಲುವಂತೆ ಮಾಡಿದೆ. ಇನ್ನು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗೆ ಪತ್ರದ ಮೂಲಕನೇ ಅವರ ದಾಟಿಯಲ್ಲಿನೇ ದೇವೇಗೌಡರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ನನ್ನ ಆತ್ಮೀಯ ಮತ್ತು ದೀರ್ಘಕಾಲದ ಸ್ನೇಹಿತರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಸಂಸತ್ತಿನಲ್ಲಿ ನನ್ನ ಬಗ್ಗೆ ಒಂದು ಲಘುವಾದ ಮಾತುಗಳನ್ನು ಆಡಿದ್ದಾರೆ. ನಾನು ಮೊದಲಿಗೆ ಅವರೊಂದಿಗೆ ಪ್ರೀತಿಯಲ್ಲಿದ್ದೆ, ಆದರೆ ಅಂತಿಮವಾಗಿ ಮೋದಿಜಿಯವರನ್ನು ಮದುವೆಯಾದೆ ಅಂತ ಅವರು ಹೇಳಿದ್ದಾರೆ. ಅಂದರೆ ಮೊದಲು ಕಾಂಗ್ರೆಸ್ನ ಜೊತೆಯಲ್ಲಿದ್ದೆ, ಆದರೆ ಅಂತಿಮವಾಗಿ BJP ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋದೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದರು. ನಾನು ಯುಗಾದಿ ಆಚರಣೆಗಾಗಿ ಬೆಂಗಳೂರಿಗೆ ಬರಬೇಕಿದ್ದರಿಂದ ಖರ್ಗೆ ಅವರು ಮಾತನಾಡಿದ ಸಮಯದಲ್ಲಿ ನಾನು ಸದನದಲ್ಲಿ ಇರಲಿಲ್ಲ. ನನ್ನ ಸ್ನೇಹಿತರಿಗೆ ಅದೇ ಅವರ ಮದುವೆಯ ಭಾಷೆಯಲ್ಲೇ ಉತ್ತರಿಸುವುದಾದರೆ ನಾನು ಕಾಂಗ್ರೆಸ್ ಜೊತೆ ಬಲವಂತದ ಮದುವೆಯಲ್ಲಿದ್ದೆ, ಆದರೆ ಅದು ಒಂದು ಹಿಂಸಾತ್ಮಕ ಸಂಬಂಧವಾಗಿದ್ದರಿಂದ ನಾನು ಅವರಿಗೆ ವಿಚ್ಛೇದನ ನೀಡಬೇಕಾಯಿತು ಅಂತ ಹೇಳಲು ಬಯಸ್ತೇನೆ ಅಂತ ದೇವೇಗೌಡರು ಹೇಳಿದ್ದಾರೆ. 2018ರಲ್ಲಿ ಕಾಂಗ್ರೆಸ್ ಗುಲಾಂ ನಬಿ ಆಜಾದ್ ಅವರನ್ನು ಕಳುಹಿಸಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಆಫರ್ ಮಾಡಿದ್ದು ಖರ್ಗೆ ಅವರಿಗೆ ನೆನಪಿರಬಹುದು. ನಾನು ಇದಕ್ಕೆ ಒಪ್ಪಿರಲಿಲ್ಲ. ಖರ್ಗೆ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ನಾನು ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ದೆ. ಸಿದ್ದರಾಮಯ್ಯನವರು ಕೂಡ ಅಲ್ಲಿಯೇ ಇದ್ದರು. ಆದರೆ ಆಜಾದ್ ಅವರು ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಪಟ್ಟು ಹಿಡಿದ್ರು. ಆದರೆ ಇಷ್ಟೆಲ್ಲ ಹಾಡು ಕುಣಿತ ಮತ್ತು ಮದುವೆ ನಂತರ 2019ರಲ್ಲಿ ಅವ್ರು ಏನು ಮಾಡಿದ್ರು? ಅವರು ನಮ್ಮನ್ನು ಕೈ ಬಿಟ್ಟರು. ಎಷ್ಟು ಜನ ಕಾಂಗ್ರೆಸ್ ಶಾಸಕರು BJPಗೆ ಹೋದರು ಮತ್ತು ಅವರನ್ನು ಅಲ್ಲಿಗೆ ಕಳಿಸಿದ್ದು ಯಾರು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಅವತ್ತು ಪಕ್ಷಾಂತರಕ್ಕಾಗಿ ಪ್ರಚೋದನೆ ನೀಡಿದ ವ್ಯಕ್ತಿಯ ವಿರುದ್ಧ ಕಾಂಗ್ರೆಸ್ ಏನಾದರೂ ಕ್ರಮ ಕೈಗೊಂಡಿದ್ರೆ ಇವತ್ತು ನನ್ನ ಸ್ನೇಹಿತ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಇನ್ನೂ ಕೂಡ ಒಳ್ಳೆಯ ಸ್ಥಾನದಲ್ಲಿ ಇರ್ತಿದ್ರು, ಉತ್ತಮ ಸ್ಥಾನದಲ್ಲಿ ಇರ್ತಿದ್ರು. ಹಾಗಾಗಿ ಸತ್ಯವನ್ನು ಸ್ಪಷ್ಟಪಡಿಸಲು ಬಯಸ್ತೇನೆ. ನಾನು ಕಾಂಗ್ರೆಸ್ ಮೈತ್ರಿಯನ್ನು ಬಿಟ್ಟು ಬರಲಿಲ್ಲ, ಅವರೇ ದೂರ ಹೋದರು. ಹಾಗಾಗಿ ಅವರಿಗೆ ವಿಚ್ಛೇದನ ನೀಡಿ ಹೆಚ್ಚು ಸ್ಥಿರವಾದ ಮೈತ್ರಿಯನ್ನು ಹುಡುಕಿಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ನಮಗಿರಲಿಲ್ಲ ಅಂತ ಖರ್ಗೆ ಅವರಿಗೆ ದೇವೇಗೌಡರು ತಿರುಗೇಟನ್ನು ನೀಡಿದ್ದಾರೆ. ಒಟ್ಟಾರೆ ಈ ಪ್ರಸಂಗ ಮಜವಾಗಿದೆ. ಮೊದಲು ಖರ್ಗೆ ಅವರ ಸ್ಟೇಟ್ಮೆಂಟ್ ಸಂಸತ್ತಿನಲ್ಲಿ, ಅಲ್ಲಿ ದೇವೇಗೌಡರು ಆ ಸಂದರ್ಭದಲ್ಲಿ ಇರಲಿಲ್ಲ. ಇನ್ ಕೇಸ್ ದೇವೇಗೌಡರು ಅಲ್ಲೇನೇ ಇದ್ದಿದ್ರೆ ಮಜವಾದಂಥ ಒಂದು ಪ್ರಸಂಗ ನಿನ್ನೆ ನಡೀತಿತ್ತು. ಖರ್ಗೆ ಅವರ ತಮಾಷೆಯ ಮಾತಿಗೆ ತಮಾಷೆಯಾಗಿ ಟೀಕೆ ಮಾಡಿದಂಥ ಒಂದು ಹೇಳಿಕೆಗೆ ದೇವೇಗೌಡರು ಅಲ್ಲೇ ತಿರುಗೇಟನ್ನು ನೀಡ್ತಿದ್ರು. ದೇವೇಗೌಡರು ಹೇಳಿಕೊಂಡಿರುವಂಥ ರೀತಿಯಲ್ಲಿ ಅವರು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಿನ್ನೆನೆ ಹೊರಟು ಬಂದರು. ಹಾಗಾಗಿ ಆ ಸಂದರ್ಭದಲ್ಲಿ ದೇವೇಗೌಡರು ಅಲ್ಲಿ ಇರಲಿಲ್ಲ. ಈಗ ಪತ್ರದ ಮೂಲಕ ಖರ್ಗೆ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.